ಅಮ್ಮ ಬನಿತ ಬರೆಸಿಲ್ಲ. ಬಾದಾಮಿ ಬನಶಂಕರಿ ತಾಯಿಯಮ್ಮ ನೀನು. ನಿನ್ನನ್ನು ಎಷ್ಟು ಹೊಗಳಿದರೂ ವರ್ಣಿಸಿದರೂ ತುಂಬನೇ ಕಡಿಮೆ. ಅದರಂತೆ ವೀರ ಪುಲ್ಕೇಶಿಯಲ್ಲಿ ರಾಜ ಮಹಾರಾಜರೆಲ್ಲ ನಿನ್ನ ಹೆಸರಿನಿಂದ ದೊಡ್ಡ ರಾಜರಾಗಿ ಮೆರೆದಿ ಹೋದರು. ಅದಲ್ಲದೆ ಇಟಗಿ ಭೀಮಾಂಬಿಕೆಯಾಗಿ ಜನಿಸಿ ಬಂದು ನಮ್ಮಂತ ಬಡವರನ್ನು ರಕ್ಷಣೆ ಮಾಡಿದ್ದಕ್ಕೆ ನಮಸ್ಕಾರಗಳು ತಾಯಿ. ಸೋತ ಪ್ರೇಮದ ಉದ್ಭವನು ತಗೊಳೆ 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 ಹೃದಯಕ್ಕೆ ಹೃದಯ ಬಂತಕ್ಕೆ ತಗೊಳೆ. ಯಾರವರು? ಯಾರವರು? ನಾನೇ, ಈ ನಾಡಿನ ಹೆಸರಾಂತ ರಾಜವರ್ಮನ ತಮ್ಮ, ಅರ್ಥಾರ್ಥ ಪ್ರೇಮ ತರಂಗದ ತೂಗು ಈ ವ್ಯಾಲೆಯಲ್ಲಿ ನಿತ್ಯ ತೂಗುವ ಯುವರಾಜ ರವಿ ವರ್ಮ. ಏ ನೀಚ, ನೀನೇಕೆ ಇಲ್ಲಿ? ಒಂದು ಕೈ ತಪ್ಪಿ ಕೈಸಿದ ಮಾಂಗಲ್ಯಕ್ಕೆ ಮರಳಿನ ವಿದೇಶನ ತುಂಬಿ ಕೈ ಹಿಡಿಯಲು ಬಂದಿರುವೆ. ಮೊಚ್ಚ ಬಾಯಿ ನೀಚ, ನಾನ್ಯಾರೆಂಬುದು ಗೊತ್ತು ತಾನೆ? ಈ ನಗರದ ನಾಯಕ ಶ್ರೀರಾಮಚಂದ್ರನ ಹೆಂಡತಿ ಶಾಂತ ನಾನು. ಶ್ರೀರಾಮಚಂದ್ರ ಈ ನಗರದ ನಾಯಕ. ಏ ಹೆಣ್ಣೆ, ನಿನ್ನ ಗಂಡ ಶ್ರೀರಾಮಚಂದ್ರ ಅಂತ ಕುಳಿತು ಜಪಿಸುತ್ತ ಕುಳಿತುಕೊಳ್ಳಲು ಇದನ್ನು ತ್ರೇತಾಯುಗ ಅಲ್ಲ, ಇದು ಕಲಿಯುಗ. ಅಂತ ಸಾವಿರಾರು ಚಂದ್ರರು ಬಂದರು ಎತ್ತಿ ಹಾಳಬಲ್ಲ ದಿಟ್ಟ ರವಿವರ್ಮ ನಾನಿರುವಾಗ ಗುರುವಿನ ಕಂತೆ ಪುರಾಣವನ್ನು ಇಲ್ಲದೆ ಕಂತು ರಾಯನೆಂದು ನನ್ನ ಕೈ ಹಿಡಿದರೆ ಅಂತಸ್ತಿನ ಅರಗಿರಿಯಾಗಿ ಬಾಳುವೆ ನನ್ನ ನಗರದಲ್ಲಿ. 100 ಅಂತಸ್ತಿನ ಅರ್ಧಾಂಗಿಣಿ. ಏ ಹುಚ್ಚ, ಈ ನಿನ್ನ ಬಂಡತನವನ್ನು ಒಂದು ಹೆಣ್ಣಿನ ಮುಂದೆ ತೋರಿಸ್ತಾ ಇದೆಯಲ್ಲ. ಈ ನಿನ್ನ 100 ಅಂತಸ್ತೆಲ್ಲ ನಾ ಮೆಟ್ಟುವ ಹರಕು ಚಪ್ಪಲ್. ನಾನು ಈ ನಾಡಿನಲ್ಲಿರುವ ಜನನಾಯಕನ ಹೆಂಡತಿ ಅಷ್ಟೇ ಅಲ್ಲ, ಸಾಕ್ಷಾತ್ ಪರಮಾತ್ಮನ ಸನ್ನಿಧಿಯಲ್ಲಿ ನನ್ನ ಕೋಳಿಗೆ ತಾಳಿ ಕಟ್ಟಿಸಿಕೊಂಡಿರುವ ಅರ್ಧಾಂಗಿಣಿಯಾದ ನನ್ನ ಮುಂದೆ ಈ ನಿನ್ನ ಹೇಸಿಗೆ ಮಾತನ್ನು ಹೇಳ್ತಾ ಇದೆಯಲ್ಲ, ನಾಚಿಕೆ ಹೋದಿಲ್ವಾ ನಿನಗೆ? ಹಾಗಾಗಿ ನಿನ್ನ ಅಂತಸ್ತು ಅರ್ಧಾಂಗಿನಿಂದ ಬೊಗಳುವ ನಿನ್ನ ಮಾತುಗಳು ಪಂಚಾಯಿತಿಯಲ್ಲಿ ಮಾತುಗಳಿರುವ ನನ್ನ ಗಂಡನ ಕಿರು ಬೇಳಿಗೆ ಸಮಾನ. ಪಂಚಾಯತಿ ಪ್ರಮುಖ ನನ್ನ ಗಂಡನೆಂದು ಪುಂಡಳಂತೆ ಹಾರಾಡಬೇಡ ನನ್ನ ಮುಂದೆ. ಯುವಕರ ರಾಜಕೀಯದ ದುರಂತದ ಬಳಿ ಒಂದೇ ಒಂದು ಸಲ ನಿನ್ನ ಗಂಡನ ಪಂಚಾಯತಿಗೆ ಬೀಸಿದರೆ ಕಾಶಿಯಾಗಿ ಬಶೂತ ಕೊಡೋನು ನಿನ್ನ ಮುಂದೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೊಂಡು ನೀನು. ಯಾಕಂದ್ರೆ ರತ್ನವನ್ನು ತಿಪ್ಪೆಯಲ್ಲಿ ಮುಚ್ಚಿಟ್ರು ಕೂಡ ಅದು ರತ್ನವಾಗಿ ಶೋಭಿಸ್ತದೆ ವಿನಃ ಜಂಗು ಹಾಕಿದ ಕಬ್ಬಿಣವಲ್ಲ. ಸಾಧ್ಯವಾಗುತ್ತಿದ್ದನ್ನು ಸಾಧಿಸಲು ಹೊರಟಿರುವ ಈ ರವಿ ವರ್ಮನಿಗೆ ನಿಜ ಯಂತ್ರ ತಂತ್ರ ಮಂತ್ರದಿಂದ ತುಂಬಿಕೊಂಡು ಬರುವುದು ನಿನ್ನ ಬಾಗಿಲಿಗೆ. ಆ ಛಾಯ ಬೀಸಿಕೊಳ್ಳದೆ ಯಶೋದಿಯಾಗಿ ಬಾ ಈ ಕೃಷ್ಣನ ಮಡಲಿ. ಕೃಷ್ಣನ ಕಪಟ ನಾಟಕ ನಿನ್ನಂತವನಿಗೆ ಎಲ್ಲಿ ಗೊತ್ತಾಗ್ಬೇಕು? 10 ಅವತಾರವನ್ನು ತಾಳಿ ನಿನ್ನಂತ ನರಭಕ್ಷರನ್ನು ಕೊಂದಿದ್ದಾನೆ ಆ ನನ್ನ ಶ್ರೀಕೃಷ್ಣ ಪರಮಾತ್ಮ. ಅಷ್ಟೇ ಅಲ್ಲ ಕಣು, ಅಂತವನ ಹೆಸರಿಗೆ ಮಸಿ ಬೆಳೆಯುವ ಕೆಲಸ ಮಾಡ್ತಿದ್ದಲ್ಲ, ಇದು ಸರಿಯಲ್ಲ. ಸುಮ್ಮನೆ ಹೊರಟೋಗೋ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಶಾಂತ.
ಕಟ್ಟಿದ ಬುಗುರಿ ಅಂತಿರುವ ಈ ನಿನ್ನ ಕಲಾಕೃತಿಗೆ, ಈ ಒಂಬಡದ ರಾಶಿಗೆ ನೀರಿಲ್ಲದ ಕೆರೆಯಲ್ಲಿ ಕಾಮದ ದಾ ತೀರಿಸಲು ಬಾರೇ ನನ್ನ ರತಿ ದೇವಿ. ಕಾಮುಕ ಕಾಮುಕ ಕಂಗೆಟ್ಟು ಶ್ರೀದೇವಿಯನ್ನು ಮುಟ್ಟಲು ಬಂದಾಗ ಅವಳನ್ನು ಮುಟ್ಟಿದ ತಕ್ಷಣ ಸುಟ್ಕೊಂಡು ಸತ್ತು ಹೋದ. ಹಾಗಾಗಿ ನೀನೇನಾದ್ರೂ ಮುಟ್ಟಲು ಬಂದಿದ್ದೆ ಆದ್ರೆ ಕುಟ್ಟಿ ಪ್ರಾಣವನ್ನು ತೆಗೆಯಬೇಕಾಗುತ್ತದೆ. ಬಾರೋ ಗಂಡಸಾಗಿ ಮುಂದಕ್ಕೆ. ನನ್ನ ಗಂಡಸ್ತನಕ್ಕೆ ಸವಾಲು ಹಾಕಿದಲ್ಲೇ ಪಾಂಡ. ನಾನ್ಯಾರು ಗೊತ್ತೇ? ಇಡೀ ಬ್ರಹ್ಮಾಂಡವನ್ನೇ ಸುತ್ತಿ ಬಗಲಲ್ಲಿ ಹಿಡಿದ ನರಕಾಸುರದ ಅವತಾರದವನು. ನಿನ್ನಂತ ನಾರ್ಯರ ನತ್ತನ್ನೇ ಬದಲಾಯಿಸಿ ಅವರನ್ನು ನನ್ನ ಸ್ವಂತ ಸೂಳ್ಯರನ್ನಾಗಿ ಮಾಡಿಕೊಂಡ ರವಿವರ್ಮ. ಈ ಕೆಲಸಕ್ಕೆ ನೀನು ಕೈ ಹಾಕಿ ಚಲಿಸುವಾದ್ರೆ ಎದ್ದು ಬಂದೆದೆಯುತ್ತಾರೆ ಸಮಾಜದ ವೀರ ಗರತಿಯರು. ಸಮಾಜ ಇದೊಂದು ಹುಚ್ಚು ಗರತಿಯರ ಸಮಾಜ ಶಾಂತ. ಈ ಸಮಾಜದಲ್ಲಿ ಎಂತೆಂತ ಗರತಿ ಇದ್ದಾರೆ ಗೊತ್ತೇ? ಗಂಡನೇ ದೇವರೆಂದು ಬಂಡತನದಿಂದ ಮಾತು ಹೇಳಿ ಕಂಡವರ ಅಂಗ ಸುಖ ಬಯಸುವ ಸೂಳ್ಯರೆಷ್ಟಿಲ್ಲ ಸಮಾಜದಲ್ಲಿ. ನಾನೊಬ್ಬ ದೇಶ ಭಕ್ತಳೆಂದು ನಿತ್ಯ ಶಿವ ಪೂಜೆ ಮಾಡಿ ಇಲ್ಲದ ಡಾಂಬಿ ಕೆಂಡಗಳಷ್ಟಿಲ್ಲ ನಿನ್ನ ಸಮಾಜದಲ್ಲಿ. ಗಂಡನ ಮನೆ ಸೇರಿದರು ಮಿಂಡನ ಸವಾಸ ಮಾಡಲಾರದ ನಿನ್ನಂತ ಸೂಳ್ಯರೆಷ್ಟಿಲ್ಲ ಸಮಾಜ. ದೇವರ ಗುಡಿಗೆ ಹೋಗುತ್ತೇನೆಂದು ನೆಪ ಹೇಳಿ ಆ ಪಾಪಿ ರಾಮನ ಕೈಯಿಂದ ತಾಳಿ ಕಟ್ಟಿಸಿಕೊಂಡ ಬಂದ ಬಿಡಾರಿ ಎಂಡಗಳಷ್ಟಿಲ್ಲ ಈಗಿನ ಹಾಳು ಸಮಾಜದಲ್ಲಿ. ಅಂದಾಗ ಯಾವ ಕಡೆಯಿಂದ ಬಂದು ಹೊದಿಯುತ್ತಾರೆ ಈ ನಿನ್ನ ವೀರ ಗರತಿಯರು? ಭಾರತದ ಈ ಸ್ತ್ರೀ ಕುಲಕ್ಕೆ ಎಷ್ಟೊಂದು ಜಾಸ್ತಿ ಮಾತಾಡ್ತಾ ಇದೆಯಲ್ಲ. ನೀನು ಎಷ್ಟು ಜನ ರಕ್ತಕ್ಕೆ ಮಗನೇ ಎತ್ತಿದ ಕೈಯನ್ನು ಕೆಳಗಿಳಿಸು. ಇಲ್ಲವಾದ್ರೆ ನನ್ನಿಂದ ಈ ಕ್ರಾಂತಿ. ಯಾಕಂದ್ರೆ ನಾನು ಮಾನವಂತರ ಮಗಳು, ಮೇಲಾಗಿ ಶ್ರೀರಾಮಚಂದ್ರನ ಹೆಂಡತಿ. ನನ್ನ ಪ್ರಾಣ ಹೋದ್ರೂ ಸರಿ, ನನ್ನ ಪ್ರಾಣ ತೆಗೆಯದ ಬಿಡಲಾರೆ. ಸಮೃದ್ಧವಾದ ಈ ನಿನ್ನ ಅಂಗಾಂಗದ ಸುಖನ ಈರದೆ ಬಿಡಲಾರೆ. ಚಂಚಲಗೊಂಡ ಈ ಛಲವನ್ನು ಕಂಡು ಚಂಚಲಗೊಂಡ ನನ್ನ ಮನಸ್ಸಿಗೆ ತೃಪ್ತಿಯಾಗಬೇಕಾದರೆ ನಿನ್ನ ಬಲತ್ಕಾರ ದೇವಿ ಎದುರಿನಲ್ಲಿ ನನ್ನ ಅಕ್ಕನ ಮೈ ಮುಟ್ಟುವೆಯಾ ಮಗನೇ? ನಿನ್ನ ಸಿರ ಕಡಿಯದೆ ನಾ ಬಿಡಲಾರೆ. ಈ ನನ್ನ ಕೆಲಸದಲ್ಲಿ ಅಡ್ಡಿಯಾಗಿ ಬಂದ ನೀನೇ ಅವನಲ್ಲಿ ಮಾನವರನ್ನು ಮರೆತು ಮುತ್ತೇದರ ಬಾಲಿಗೆ ಕೊಳ್ಳಿ ಹೆಚ್ಚಿದ ನೀಚಕರನ್ನು ಬಂದ ಬೀರನೆಂಬ ಯಮ ಧರ್ಮ ತಟ್ಟುವಷ್ಟು ತಾಕತ್ತಲ್ಲೇ ನಿನಗೆ ನಿನ್ನದಷ್ಟೇ ಇಂತ ಹೇಳಿ ಕೆಲಸ ಮಾಡುವ ನಿಮ್ಮಪ್ಪನಂತರೇ ತೊಟ್ಟಿ ಅವನ ದೇಹ ಮೆತ್ತಿ ಸೇರಿ ಬರ್ತಾನೆ. ಇವನು ಬರೀ ಬೀರನಲ್ಲೇ ನಿಮ್ಮಂತ ಕಾಮಕರ ಬಿಸಿ ರಕ್ತ ಕೊಡಿದು ಬಂದ ಗಂಡನಿಯ ಬೀರ ಗಂಡನಿಯ ಬೀರ ಇವಳನ್ನು ಆ ರಾಮನಿಗೆ ತಾಳಿ ಕಟ್ಟಿ ಅವನು ಎತ್ತಿ ಹಾಕಿದ ಅನ್ನ ತಿಂದು ನಾಯಿ ಎತ್ತಿ ಭಗವಂತಲ್ಲೇ ಮಳ್ಳ ಕುರಿಯೇ ಮಳ್ಳ ಕುರಿಯಲ್ಲದೆ ಇದು ನಿನ್ನ ಪಾಪದ ಕಣ ಒಡೆದು ಈ ನಾಡಿನ ಜನತೆಗೆ ಕಂಡ ಬಂದ ಸಿಂಹದ ಮರಿ ಇದು ಸಿಂಹದ ಮರಿ.
ಇದ್ದಂತ ಸಾವಿರಾರು ಸಿಂಹದ ಮರಿಗಳನ್ನು ಅವನ ಪಂಜರದಲ್ಲಿ ಸೆರೆ ಹಾಕುವ ಸೂರ ನಾನು. ಸುಮ್ಮನೆ ಇವಳನ್ನು ನನಗೆ ಬಿಟ್ಟು ಹೋದರೆ ಸರಿ, ಇರದಿದ್ದರೆ ಮುಂಜಾನೆ ಸೂರ್ಯ ಮೂಡಿದ್ರೊಳಗೆ ಈ ಬೀರ ಆ ಸೂರ್ಯನ ಕಿರಣಗಳನ್ನು ನೋಡುವುದಿಲ್ಲ. ನಿನ್ನಂತ ಹೇಳಿಗೆ ಹೆದರಿ ನನ್ನ ಅಕ್ಕನು ನನಗೆ ಕೈ ಸಿಗಿಸಿ ಹೋಗ್ಲಿಕ್ಕೆ ಬಲಿ ತಟ್ಟಲೇ ಈ ಬೀರ ಕರಿಕಿಯ ಕಂಕನ ಕಟ್ಟಿ ರಣಭೂಮಿಗೆ ಇಳೆ ಕೊಟ್ಟು ನನ್ನ ರಂಗದಲ್ಲಿ ಸಟ್ಟು ಬಾರಿಸಿ ಕಾಲಿಟ್ಟರೆ ಸಾಕು. ಆ ಪಾಪಿಗಳ ಹೆಣ್ಣು ಬಿಡಬೇಕು ಒಂದು, ಈ ಬೀರನ ಹೆಣ್ಣು ಬಿಡಬೇಕು ಒಂದು. ಇದನ್ನು ಹೆದರಿಸುವ ತಾಕತ್ತು ನಿನ್ನಲ್ಲಿದ್ರೆ ಇನ್ನೊಂದು ಸಲ ಬಂದು ನನ್ನ ಅಕ್ಕನ ಕೈ ಮುಟ್ಲೇ ನೋಡೋಣ. ಈಗಲೇ ಮುಟ್ಟಿದ್ರೆ ಎಲ್ಲ ಮಾಡ್ತೀಯಾ? ಹೊಟ್ಟಲ ಬಂದ ಕೆಟ್ಟ ಕೈಯಲ್ಲಿ ಹರಿತವಾದ ಕೊಟ್ಲಿಂದ ಕತ್ತರಿಸಿ ಹಾಕಿ ಹಾರುತ್ತಿರುವ ಕಾರಂಜೆ ನೆತ್ತರದಿಂದಲೇ ಅಕ್ಕನ ಪಾದ ತೊಳೆದು ಬಿಡುತ್ತೇನೆ. ನಿನ್ನ ಆಸ್ತಿಯನ್ನು ಎತ್ತಿ ಹಾಕಿ ತಾಯಿ ನಿನ್ನ ಅಣ್ಣನನ್ನು ಕೊಂದಾಗ ತೋರಿಸಬೇಕಾಗಿತ್ತಲೇ. ಮರೆತು ಹೋದ ನನ್ನ ಹೃದಯದಲ್ಲಿ ಕಿಚ್ಚಿಟ್ಟು ಹೊತ್ತಿಸಿ ಬಿಟ್ಟಿಯಾ ನನ್ನ ಒಡಲಲ್ಲಿ. ಆಸ್ತಿ ಆಸೆಗೆ ನನ್ನ ಹಾಲಂತ ಸಂಸಾರದಲ್ಲಿ ಬಿಸ ಬೆರೆಸಿ ನನ್ನ ಹೆತ್ತವರನ್ನು ದೂರ ಕಟ್ಟಿದ ಕೆಟ್ಟ ಸೂಳೆ ಮಕ್ಕಳು ಯಾರೆಂಬುದು ಗೊತ್ತಾದರೆ ಅವರ ರುಂಡವನ್ನು ಚೆಂಡಾಡಿ ಆ ರುಂಡಕ್ಕೆ ನಾವು ಮೆಟ್ಟಿನ ಸರ ಹಾಕಿ ನಮ್ಮೂರ ದ್ವಾರ ಬಾಗಿಲೆ ಕಟ್ಟದಿದ್ದರೆ ನಾನು ಜಾರತನಕ್ಕೆ ಹುಟ್ಟಿದ ಮಗನೇ ಎಂದು ಈ ನನ್ನ ಮಾತು ಆ ಬೀರಲಿಂಗೇಶ್ವರ ಸಾಧ್ಯಗೂ ಸತ್ಯ. ಸತ್ಯದ ಸವಾಲಿಗೆ ಜವಾಬ್ ನೀಡದೆ ಕಲ್ಲಾಗಿ ಕುಳಿತಿರುವ ಈ ನಿನ್ನ ದೇವತೆಗಳು ಇಂಥ ಛಲಗಾರರ ಮುಂದೆ ನಿನ್ನ ಸವಾಲು ಏನು ಮಾಡಲಾರದು ತಿಳಿದುಕೊಳ್ಳೇ ಬೀರ. ಈ ನಿನ್ನ ಸಿಡಿಗುಂಡಿಗೆ ನಾಳೆ ಮತ್ತೊಬ್ಬಳು ಬರೋಳು ಈ ಮನೆಗೆ, ಅಲ್ಲಿ ನಿರ್ನಾಮವಾಗುವುದು ನಿನ್ನ ಮನೆತನ. ಕೇರ್ಫುಲ್. ಹೋಗು ಈ ನಿನ್ನ ನುಡಿ ಯಾಕೆ ಪಂಡೆ ಅಪ್ಪಳಿಸಿದರು ಕೊಪ್ಪಳಿಸಲಾರದು. ಅಕ್ಕ ನಿನ್ನ ಸ್ಥಿತಿ ಸಮಯಕ್ಕೆ ಸರಿಯಾಗಿ ನನ್ನ ಮಾನವನ್ನು ಕಾಪಾಡಿದ ಧೀರನಪ್ಪ ನೀನು. ಏನಿಲ್ಲ ಬನ್ನಿ ಸ್ವಾಮಿ, ತಮ್ಮ ಬಂದಿದ್ದೆಲ್ಲ ಮಾತಾಡ್ತಾ ನಿಂತಿರುವೆ. ಇರ್ಲಿ ಹಾ ಬೀರ, ಎತ್ತು ಗಾಡಿ ವಯಸ್ಸ ಕಡೆ ನಿಲ್ಲಿಸು, ನಾನು ಶಾಂತ ಜೊತೆ ಬಂದೆ. ಆಯ್ತು ಮಮ್ಮ. ನೀವು ತಾಯಿಗೆ ನಮಸ್ಕರಿಸಿ. ಅಮ್ಮ ಬನಶಂಕರಿ, ನೊಂದ ಬಂದವರಿಗೆ ಆನಂದ ಬಾಸ್ ತರಿಸುವ ಜಗದಮ್ಮ ನೀನು. ದಂಪತಿಗಳಾಗಿ ಬಾಳುವ ನಮಗೆ ಒಂದು ಇಂಪಾದ ಮಗವನ್ನೇ ದಯ ಪಾಲಿಸು, ನಂತರ ಆನಂದ ಪಾಲಿಸು. ನಿನಗೆ ನನ್ನ ನಮಸ್ಕಾರಗಳು. ಆ ತಾಯಿ ಹತ್ರ ಇಷ್ಟೊಂದು ಭಕ್ತಿಯ ಅಲೆ ಭಕ್ತಿಯ ಸಲಿಯಾಗಿ ಅನುರಾಗದ ಅಲಿಯಾಗುವಂತ ಒಂದು ಗೀತನ ಹಾಡಿ ನುಡಿ ನನ್ನ ರಾಣೆ. ಯಾಕೆ ಸ್ವಾಮಿ ಸಂಧೆ ಹೇಳಬೇಕೆ? ಅದು ಏಕೋ ಅರ್ಜೆಂಟ್ ಆಗಿ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ರಲ್ಲ, ಕಾರಣ ಇದೆ ರಂಜನಾ, ಕಾರಣ ಇದೆ. ನೀನು ನನ್ನ ನೆಚ್ಚಿನ ಅಂದ ಮೇಲೆ ನಿನ್ನಿಂದ ನನಗೊಂದು ಸಹಾಯವಾಗಬೇಕು. ನೋಡಿ, ನಿನಗಾಗಿ ನನ್ನ ಪ್ರಾಣ ಕೊಡೋದಕ್ಕೆ ಸಿದ್ಧಳಿದ್ದೇನೆ. ಅದೇನು ಅಂತ ಹೇಳಿ. ಪ್ರಾಮಿಸ್? ಪ್ರಾಮಿಸ್. ರವಿ ವರ್ಮಾ,
ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ಮನ್ನು ಕೊಟ್ಟು ನಿಮ್ಮನ್ನು ಕೈ ಬಿಟ್ಟು ನಾನು ಬೇರೊಬ್ಬನ ಕೈ ಹಿಡಿಬೇಕೆ? ಹೌದು. ರಿವರ್ಮ ಏನ್ ಮಾತಾಡ್ತಾ ಇದ್ದೀರಾ ನೀವು? ನೀವು ನನಗೆ ಮೋಸ ಮಾಡ್ತಾ ಇದ್ದೀರಾ. ನೀವೇ ನನ್ನ ಪತಿ ದೇವರು ಅಂತ ಪೂಜಿಸ್ತಾ ಇರೋ ನನ್ನ ಹೃದಯಕ್ಕೆ ನೀವೇ ನಿಮ್ಮ ಕೈಯಾರೆ ಬೆಂಕಿ ಇಡ್ತಾ ಇದ್ದೀರಾ. ನೋಡಿ, ನಿಮ್ಮ ಬಗ್ಗೆ ನಾನು ಎಷ್ಟೆಷ್ಟೋ ಆಸೆ ಕನಸುಗಳನ್ನು ಕಟ್ಕೊಂಡಿದ್ದೇನೆ. ಅದನ್ನೆಲ್ಲ ಗಾಳಿ ಗೋಪುರ ಮಾಡಿ ನನಗೆ ಮೋಸ ಮಾಡ್ತಾ ಇದ್ದೀರೇನು? ನೀವು ಮನುಷ್ಯರಲ್ಲ, ನೀವು ರಾಕ್ಷಸರು. ಇದನ್ನು ವಿಪರೀತ ತಿಳಿದುಕೊಂಡು ಪಾತಾಳ ಸೇರುತ್ತೇನೆ ಹುಚ್ಚಿ. ಎಂದಿದ್ದರೂ ನನ್ನವಳು. ಆದರೆ ಈ ಸಿಂಹಕ್ಕೆ ಸಿಂಹವಾಗಿ ಎದುರಾಗಿ ನಿಂತಿರುವನಲ್ಲ ಆ ರಾಮ, ಇಂದು ನಿನ್ನ ಕೈಯಿಂದ ಬೀದಿ ಪಾಲಾಗಿ ನಾಳೆ ನನ್ನ ಕೈ ಸರಿಯಾಗಿ ನಮ್ಮ ಅಡಿಯ ಉಡಿಯಾಗಿ ಬದುಕಬೇಕು. ಅದಕ್ಕೂ ನಿನ್ನ ಸಹಾಯ ಬೇಕು. ವರ್ಮ, ಬೇಡ. ಅವನು ಈ ಊರಿಗೆ ದೊಡ್ಡ ವ್ಯಕ್ತಿ, ಈ ಊರಿನ ನ್ಯಾಯದ ತಂದೆ. ನೋಡಿ, ಅವನು ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಕೀರ್ತಿಯಲ್ಲಿ ಆಕಾಶದ ಎತ್ತರ. ಅಂದ ಹಾಗೆ ಇದು ನನ್ನಿಂದ ಹೇಗೆ ಸಾಧ್ಯ? ಹೆಣ್ಣಿಗೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ ಈ ಜಗದಲ್ಲಿ. ನೀನು ಮನಸ್ಸು ಮಾಡಿದರೆ ಈ 2 ಅಂತಸ್ತಿನ ಕುಬೇರನ ರಾಣಿ ನೀನಾಗುವೆ. ವಿಚಾರಿಸು. ನೀವು ಹೇಳುವ ಮತ್ತು ನಿಜವೇ? ನಿಜವನ್ನರಿಯದೆ ಎಂದು ಬಾಯ್ಬಿಟ್ಟವನಲ್ಲ ಈ ರವಿವರ್ಮ. ಮನದಲ್ಲಿ ನೀನನ್ನು ಒಡತಿಯಾಗಿ, ಈ ಸಮಾಜದ ಕಣ್ಣೆದುರಿಗೆ ತಂಗಿಯಾಗಿ, ಆ ರಾಮನ ಮನ ಪ್ರವೇಶಿಯಾಗಿ, ಆ ಶಾಂತಿ ನಿನ್ನ ದಾಸಿಯಾಗಬೇಕು. ಈ ಊರ ಜನ ನಿನ್ನ ಕಾಲಿಡಿಯುತ್ತಾರೆ. ನನ್ನನಿಗೂ ಸತ್ಯ. ಆನ್ಸರ್ ಏನ್ರಿ? ನಿಮ್ಮ ತಲೆಯಲ್ಲಿ ಎಂತ ಚಾಣಕ್ಷತನ ಇದೆ? ಒಪ್ಪಿದೆ, ನೀವು ಹೇಳ್ತಾ ಇರೋ ನಿಜ. ಇನ್ನು ಮುಂದೆ ನಾಳೆಯಿಂದ ನಾನು ಆ ಶ್ರೀರಾಮನ ಪ್ರೇಯಸಿ. ವೆರಿ ಗುಡ್. ಹಾಗಂತ ಈ ಸಮಾಜದ ಕಣ್ಣೆದುರಿಗೆ ತಲೆ ಅಲ್ಲಾಡಿಸುವ ಹಾಗೆ ನನ್ನ ಬಿಗಿದಪ್ಪಿ ಗೀತೆ ಆಡು. ನೀವು ಇಷ್ಟ ಈ ವಿಷಯ ಅಣ್ಣನಿಗೆ ಹೇಳಿ ಮುನ್ನಡೆಯುವಂತೆ. ನೀವು ಇಷ್ಟದಂತಾಗಿ ಹಾರಿ ಬರ್ತಲ್ಲ ಗೆಳೆಯ ನನ್ನ ಪಾರಿವಾಳ ಗೆಳೆಯ ಪಾರಿವಾಳ ರಾತ್ರಿ ಹಗಲ ತಿಂದಿಲ್ಲ ನಾವು ಮೂಲ ರಾತ್ರಿ ಹಗಲ ತಿಂದಿಲ್ಲ ನಾವು ಮೂಲ ಮಾತೆ ಮಾಡಾಳ ನನಗೆ ಪ್ರೀತಿ ಮಾಡಾಳ ನಡೆಯದೆ ಬರ್ತಾಳ ನನಗೆ ಪ್ರೀತಿ ಮಾಡಾಳ ಹಾರಿ ಬರ್ತಲ್ಲ ಗೆಳೆಯ ನನ್ನ ಪಾರಿವಾಳ ಗೆಳೆಯ ನನ್ನ ಪಾರಿವಾಳ ರಾತ್ರಿ ಹಗಲ ತಿಂದಿಲ್ಲ ನಾವು ಮೂಲ ರಾತ್ರಿ ಹಗಲ ತಿಂದಿಲ್ಲ ನಾವು ಮೂಲ. ಸಂಜೆ ಬಸ್ ಹೋಯ್ತಲಿ. ಹೋಗೇ ಬಿಡ್ತಿ ಅಲ್ಲಿ ಅವ್ರ ಮನೆ ಹಾಳಾಗಿ ಹೋಗಲಿ. ಹೆಣ್ಣು ಮಕ್ಳು ಯಾವಾಗ ಕಂಡಕ್ಟರ್ ಆಗ್ಯಾರ ಏನು ಟೈಮ್ ಬಸ್ ಓಡಾಡಿಸ್ತಾರಲಿಪ್ಪ ಅಂತೇನೆ. ಸೀರೆ ಉಟ್ರ ಕಣ್ಕೊಂಬಿಟ್ಕೊಂಡು ನೋಡ್ತೀರಾ? ಪುಟ್ಟ ಗಾನು ತಟ್ಟ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ರಕ್ತದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರಕ್ತದ ಮ್ಯಾಲ ನಿನ್ನಕೊಂಡ ಸೇಗ ಹಚ್ಚಲ್ದ ಗೆಳತಿ ಹದಗೆಟ್ಟಿ ದೂರ ಹದಗೆಟ್ಟಿ ನಿನ್ನಕೊಂಡ ಸೋಗ ಹಾಕೊಂಡ ಗೆಳತಿ ಹದಗೆಟ್ಟಿ ದೂರ ಹದಗೆಟ್ಟಿ. ಪ್ರೀತಿ ಮಾಡಕ ನಿಂತ್ರ ಊರಿಗೊಂದ ಇಡತಿದ್ದೆ ನಿನ್ನಂಗಣ್ಣ ಕಬರ ಗೆಟ್ಟಿಲ್ಲ. ನಿಮ್ಮ ಮನೆ ಪ್ರೀತಿ ಮಾಡಕ ನಿಂತ್ರ ಊರಿಗೊಂದ ಇಡತಿದ್ದೆ ನಿನ್ನಂಗಣ್ಣ ಕಬರ ಗೆಟ್ಟಿಲ್ಲ.
ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಸದ್ಯಾಗ ನಿಂತ ನನಗ ಮಾಡ್ತಾಟ ಹುಟ್ಟಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಸದ್ಯಾಗ ನಿಂತ ನನಗ ಮಾಡ್ತಾಟ ಚಂದೈಗೆ ನೋಟ ಒಂದು ಶಾಲ ಕೊಡಲ ಕಟ್ಟ ಒಂದು ಚಂದೈಗೆ ನೋಟ ಒಂದು ಶಾಲ ಕೊಡಲ ಕಟ್ಟ ನಡಿ 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 ಹುಟ್ಟಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಸದ್ಯಾಗ ನಿಂತ ನನಗ ಮಾಡ್ತಾಟ ಕೈಯ ಮಾಡ್ಯಾನ ಕಣ್ಣ ಹೊಡಿತಾನ ನೋಡಿ ನಗತಾನು ವಾರ್ಷಿಕ ಶಾಂಪು ಬರುತ್ತೀನಂತ ತೊರೆದಿಟ್ಟ ತಾನ ಅತಿಯ ಮನೆಯ ಬಾಗಿಲ ಕೆಂಪಾನ ಹೆಣ್ಣಾಕೆ ನನ್ನ ಪೂಜೆ ಬರುವಾಕೆ ಗುಂಪುಳಗಳಿದ್ದರು ನನ್ನ ಕೈ ಮಾಡಿ ಕಲಿಯಾಕೆ ವಾಸಿಕ ಶಾಪ ಹಚ್ಚಿ ತೊಳಗ ಏನು ಚಂದನಾರ ತಾವ ಕೂದಲ ಏನು ಚಂದನಾರ ತಾವ ಕೂದಲ ನೀ ಬರುದು ನನಗ ತಿಳಿದಲ್ಲ ನೀ ಬಂದ ನನಗ ತಿಳಿದಲ್ಲ. ಬರುದು ನನಗ ತಿಳಿದಲ್ಲ. ಆಗಿದೆ ಸಿಂಗಾರ ನೀ ತೊಟ್ಟಿಗೆ ಬಂಗಾರ ಆಗಿದೆ ಸಿಂಗಾರ ನೀ ತೊಟ್ಟಿಗೆ ಬಂಗಾರ ಹೇಳಿದ ಮಂದದ ಗಂಡನ ಕೈ ಇರುವಂಥದ್ದು ಬಂಗಾರ ಆಗಿದೆ ಸಿಂಗಾರ ನೀ ತೊಟ್ಟಿಗೆ ಬಂಗಾರ ಆಗಿದೆ ಸಿಂಗಾರ ನೀ ತೊಟ್ಟಿಗೆ ಬಂಗಾರ ಒಣಗ ಮಂಚ ಮಂಚದ ಮೇಲೆ ಗಾದಿ ಗದಿ ಮೇಲೆ ನಾ ಪೋರಿ ಕೆಂಪನ ಗಲ್ಲದ ಪೋರೆ ಮೈ ಮರೆತು ಕುಂತ ನೋಡಿದಾಗ ಬೇಡ ನನ್ನ ಮಾರೆ ಬೆಂಗಳೂರು 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 ಮಂಜ ಇದ್ಯಾವ್ದು ಲೇಪ ಪೀಸ ಇದಕ್ಕೆ ತಕ್ಕಂತೆ ಇಲ್ಲಲೇ ನಮ್ಮ ಜಾಕೆಟ ಖಾಲಿ ಐತಿ ನಮ್ಮ ಬಸ್ಸಿನೊಳಗ ಸೀಟ ಹುಡುಗ ಮೊದಲ ತೆಗಿ ಹೊಸ 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 ನೋಟ್ ಸಂಜೆ ಆಯ್ತನ್ಲೇ ನಮ್ಮ ಕಾಲೇಜದಾಗಿಂದ ಹಿಂದಿನ ಹಳೆ ಫೋಟೋ ಮತ್ತ್ಯಾಕ್ರಿಯಪ್ಪ ರೂಟ್ ಹಿಂದಕ್ಕೆ ರಿವರ್ಸ್ ನನಗೆ ಯಾಕೋ ಸಂಶಯ ಬರಾಕತ್ತೈತ್ಲೆ ಕಂಡಕ್ಟರ್ ಸೀಟ್ ಈ ಕಂಡಕ್ಟರ್ ಇರ್ತದಲ್ಲೇಪ ಭಾಳ ಪಕ್ಕ ಏ ಹುಡುಗ ಮೊದಲ ತೆಗಿರಿ ಹೊಸ ಹೊಸ ನೋಟ್ ನಮ್ಮ ಸೀಟ್ ಐತಿ ಚೊಕ್ಕ ಈ ಕಂಡಕ್ಟರ್ ಲೇಪ ಭಾಳ ಪಕ್ಕ ಹಾ ಮೇಡಮ್ ಅರ್ಜೆಂಟ್ ನಾವು ಬೆಂಗಳೂರಿಗೆ ಹೋಗ್ಬೇಕು ಎರಡು ಚೆಕ್ ನಮ್ಮ ಮೊದಲು ಹರಿದು ಕೊಟ್ಟು ಬಿಡ್ರಲ್ಲ ನೀವು ನಮಗೆ. ಏ ಏನ್ಲೇ ಅದು ಟಿಕೆಟ್ ಅದ ತಗೋ ಟಿಕೆಟ್ ಸೀಟ್ ಫುಲ್ ನಮಗ ಮುಂದಲ್ ಕೊಟ್ರು ಭಾಳ ಚಲೋ ಆಕಿತ್ತು ಹಿಂಗ ಮುಂದಲ್ದ ಬಯಸಿ ಬಯಸಯ್ಯಪ್ಪ ಕಾಸಿಲ್ಲ ಇಬ್ರು ನಮ್ಮ ಸುದ್ದಿ ನಿಮಗೂ ಗೊತ್ತದಂಗ ಆಗೈತಿ ಓ ನಾ ಯಾರು ಗೊತ್ತಿಲ್ಲನ ನಿಮ್ ಕ್ಲಾಸ್ಮೇಟ್ ಶಶಿಕಲಾ ಗೌರ್ಮೆಂಟ್ ಸರ್ವೆಂಟ್ ಅಯ್ಯೋ ನನ್ನ ಸಖಿ, ನಿನ್ನ ನೋಡಿ ಆತ ನಮಗ ಖುಷಿ ನಮ್ಮಿಬ್ಬರು ಮೂತಿಗೆ ಬಡಿದೆಲ್ಲ ಕರೆ ಮೆಸಿ ನಿನಗೆ ಯಾವ ಸಾಧನೆ ಕೊಟ್ರು ಈ ಸೀಟು ಏ ಹುಡುಗ ಹೆಣ್ಣಿನ ಸಾಧನೆ ನಿನಗೇನು ಗೊತ್ತು ಹೆಣ್ಣು ಜಗತ್ ಕಣ್ಣ ಹೆಣ್ಣಿಂದಲೇ ಈ ತೊಟ್ಲ ತಗುದ ಹರಿಹರ ಬ್ರಹ್ಮಾಂಡಗಳಿಂದ ಜನ್ಮ ನೀಡಿದ್ದೇ ಹೆಣ್ಣು ಅದಕ್ಕೆ ಐತಲ್ಲ ಸೀಟ್ ಕೊಟ್ಟಾರ ಸಾಕ ಕಾಟೇವಾಡ ಕುದುರೆ ಹಂಗ ಕುನು ಈ ಹುಡುಗಿ ಸೀಟಿನ ಮ್ಯಾಗ ಕುಂತ ನೋತಿ ಅನಿಸ್ತಾಳ ಅಂದ್ರ ಜಗದಾಗ ಯಾರಿಲ್ಲ ಈಕಿ ಹಂಗ ಸರಿ ಸಾಟಿ ಹಂಗಾರ ನಿಮ್ಮ ಮನಸ್ನ್ಯಾಗ ನಾನು ತುಂಬಿಕೊಂಡಿ ನನ್ನಂಗಾತ ಕೇಳ್ತಿಯಲ್ಲಿ ನನ್ನಲ್ಲಿ ಹಂಗಾರ ಹಣ್ಣಿಲ್ಲ ಗಿಡದಾಗ ಗಿನಿಗೆ ಕಲ್ಲು ಹೋಗದಂಗಾತ ನಿಮ್ಮ ಬಾಳೆ
ಹಂಗಿಲ್ಲ ಅಂತ ನೀ ತಿಳ್ಕೊಂಡು ಚೆನ್ನಿಂಗ್ ರಾಯನ್ ಕೈ ಎತ್ತಿನ ಸರ ಹಾಕಿ ಎತ್ತಿನ ಗಾಡಿ ಮ್ಯಾಗ ಕುಂದಿರ್ತಾನ ಬಾರಿ ನನ್ನ ಶಶಿ. ಮುತ್ತಿನಂತ ಹೆಣ್ಣು ನಿಮ್ಮ ಸೊತ್ತಾದ್ರ ಕತ್ತಿ ಮ್ಯಾಗೋ ಮರ್ಯಾಗೋ ಮಾಡಿಸ್ತಿರ್ಲಿ ನಿಮ್ಮಂತ ಮನಸ್ಸಿನ್ಯಾಗ ಮಣ್ಲಾ ತಿಂದ್ರ ಗೋಧಿ ರೊಕ್ಕ ಕೊಡಾವೆ ಅವ. ಹಂಗಾರ ಈ ಶಶಿ ಕೈ ಹಿಡ್ಯಾಕ ನೀವಿಬ್ರು ಖುಷಿಯಾಗಿರೋ ಮಾಪ್ ನನಗೂ ಸತ್ಯ. ಹತ್ರ ನಮ್ಮ ಬಸ್ ಸರ ಸ್ಪೀಡ್ ಐತೆ ಅದಕ್ಕೆ.
ಗಿರಿ ಅಂದರೆ ಬೆಟ್ಟ, ದರ ಅಂದರೆ ಸ್ವರೂಪ. ಸ್ವರೂಪದ ಬೆಟ್ಟದ ಹುಲಿಯಾಗಿ ಕಟ್ಟಿಸುವ ಮುಂದೆ ಯಾವ ಶಂಕರ, ಯಾವ ಭಯಂಕರ ದರಿಯಾಳುವ ದೊರೆ ನಿಂತರು ಅವನ ನೆತ್ತರ ಕುಡಿದೆ ನಾನು ಬಿಡಲಾರೆ. ಈ ಗಿರಿಧರ ಇಟ್ಟ ದರೆ ಮೇಲೆ ನಾನೇ ಶ್ರೀಮಂತ ಅಂತ ಎದೆ ಒಪ್ಪಿಸಿ ಮೆರಿತಿದ್ದಲ್ಲ ಯಾವ ರಾಜ್ಯ ರವಿ ವರ್ಮ, ಅವರು ನಿಜವಾದ ಸಂತಿ ನನ್ನ ಕೈಯಲ್ಲೈತಿ. ರಾಜವರ್ಮ, ನಾನ್ಯಾರು, ನನ್ನ ಸ್ಥಿತಿಯನ್ನು ನನಗೆ ತಿಳಿದಿಲ್ಲ. ಈಗ 10 ಜನರ ಗುಂಪಿನಲ್ಲಿ ಕೆಂಪನೆತ್ತರ ನದಿ ಕಾಣುವ ಶಕ್ತಿ ಸಾಮರಕ್ಕೆ ಯಾವ ಸಮಯಕ್ಕೆ ಯಾರಿಗೆ ಎರುಗುತ್ತದೆ ಅನ್ನೋದೇ ನನಗೆ ತಿಳಿದಿಲ್ಲ. ನಿನ್ನ ನಡೆ ನೋಡಿ ಅಡಿ ಇಟ್ಟು ನನ್ನ ಕಣ್ಣಿಗೆ ನಿನ್ನ ನುಡಿ ತಪ್ಪಿದು ಕಂಡರೆ ಅದೇ ಕೆಂಡಕಾರಿ ನಿನ್ನ ರುಂಡ ಮುಂಡ ಬೇರ್ಪಡಿಸುವುದು ಖಂಡಿತ. ಶಾಂತ, ಶಾಂತ, ಹಾಳದವಳೆ ಕೈಗಾಸನ ಹಚ್ಚಬೇಕಿತ್ತು. ಶಾಂತ, ಶಾಂತ. ಶಾಂತ ಹಚ್ಚಿದ ಔಷಧಿಯಿಂದ ನಿಮ್ಮ ಗಾಯ ವಾಶ ಆಗದುದನಿ. ಅದಕ್ಕೆಂತಲೇ ನಾನೇ ನನ್ನ ಕೈಯಾರೆ ಔಷಧಿ ಮಾಡಿಕೊಂಡು ಬಂದಿದ್ದೇನೆ. ಕೈ ಮುಂದೆ ಚಾಚಿದ್ದೇನೆ, ಔಷಧಿ ಹಚ್ತೀನಿ. ಏನಮ್ಮ ರಂಜನಾ, ನಿಮ್ಮ ತಾಯಿಯವರ ತಯಾರಿಸಿಕೊಂಡ ಬಂದ ಈ ವ್ಯಕ್ತಿ ಶಕ್ತಿಯಿಂದ ನೀನು ಸ್ವಂತ ತಯಾರು ಮಾಡ್ತೀಯಾ? ಹೌದು ದನಿ, ನಮ್ಮ ತಾಯಿಯವರ ಸಂಪ್ರದಾಯ ಬಿಡಬಾರ್ದು ಅಂತ ನನ್ನ ಅಕ್ಕನಿಂದಲೂ ಹಿಡಿದು ನಾನು ಕೂಡ ಇದನ್ನು ಮುಂದೆ ನಡೆಸಿಕೊಂಡು ಬಂದಿದ್ದೇನೆ. ಅದು ಅಲ್ಲದೆ ನಿಮಗಾಗಿ ವಿಶೇಷವಾಗಿ ಈ ಔಷಧಿಯನ್ನು ತಯಾರಿಸಿಕೊಂಡು ಬಂದಿದ್ದೇನೆ. ನಿಮಗಾದ ಗಾಯದ ಸುದ್ದಿ ಕೇಳಿದ ತಕ್ಷಣ ಓಡೋಡಿ ಬಂದೆ. ನೋಡಿದನಿ, ಕೈ ಮುಂದೆ ಮಾಡಿ ಈ ಔಷಧಿ ಹಚ್ತೀನಿ. ನನ್ನ ಮಾಡಿದೆ ಹೊರತು ಮತ್ತೊಬ್ಬರ ಕೈ ಮುಟ್ಟದ ನಾನು ಹೇಗ ಮಾಡಿದ ಕೈಯಲ್ಲಿ ನನ್ನ ಕೈ ಕೊಡಲಿ? ದನಿ, ತಿಳಿದವರಾದ ನಿಮ್ಮ ಮಾತಿಗೆ ನಾನು ಏನು ಅಂತ ಉತ್ತರ ಕೊಡಲಿದನಿ. ಅಂದು ಹಿಂದೆ ಕಾಮುಕರ ಕೈಯಿಂದ ನನ್ನನ್ನು ಬಿಡಿಸಿದ ಕೈಗಳು ಇವೆ ಅಲ್ಲವೇ? ನೋಡಿದನಿ, ಆ ಭಾವನೆಯನ್ನು ಮೊದಲು ಹೊಡೆದಾಕಿ ಆ ಭಾವನೆಯನ್ನು ಬಿಟ್ಟು ಮೊದಲು ಕೈ ಚಾಚಿ ನಾನು ಔಷಧಿ ಹಚ್ತೇನೆ. ನನ್ನ ಮೇಲೆ ಎಷ್ಟೊಂದು ಪ್ರೀತಿಯಮ್ಮ ನಿನಗೆ. ಈ ಪ್ರೀತಿ ಶಾಶ್ವತವಾಗಿ ಇರಲಿ ಅಂತಾನೆ ನಾನು ಈ ಔಷಧಿ ತಂದಿದ್ದು. ಔಷಧಿಯಿಂದ ನಿಮ್ಮ ಗಾಯ ಬೇಗ ಗುಣಮುಖ ಆದ್ರೆ ನನಗಷ್ಟೇ ಸಾಕು. ಈ ನಿನ್ನ ಉಪಕಾರಕ್ಕೆ ನನ್ನಿಂದ ನಿನಗೇನು ಸಹಾಯ ಬೇಕು ಕೇಳಮ್ಮ, ಅದು ನನ್ನ ತಪ್ಪದೆ ಕೊಡ್ತೇನೆ. ನನ್ನ ಆಸೆ ಪೂರೈಕೆ ಆಗುವಂತ ವಸ್ತು ನಿಜವಾಗ್ಲೂ ಕೊಡ್ತೀರಾ? ಕೊಟ್ಟ ಮಾತಿಗೆ ತಪ್ಪಿ ನಡೆಯುವಂತ ನನ್ನ ಕೆಲಸ ಹುಟ್ಟಿದಿಂದಲೂ ಮಾಡಿಲ್ಲ. ನಿನ್ನ ಆತ್ಮಕ್ಕೆ ತುರ್ತು ಆಗುವಂತ ವಸ್ತು ಬೇಕಾದ ಕೇಳು, ಅದು ನನ್ನ ತಾಯಿ ಸಾಕ್ಷಿಯಾಗಿ ಕೊಡ್ತೇನೆ. ಆಯ್ತಾ? ನೋಡಿದನಿ, ದುಡ್ಡು ಕೊಟ್ರೆ ಕಳೀತಾ ಇದೆ, ಬಂಗಾರ ಕೊಟ್ಟರು ಕಳೀತಾ ಇದೆ. ಶಾಶ್ವತವಾಗಿರೋದು ಒಂದೇ ಒಂದು ಇದೆ. ಏನದು? ನಿಮ್ಮ ಚರಣ ದಾಸಿಯಾಗಿ ನಿಮ್ಮ ಕೈ ಹಿಡಿದು ನಿಮ್ಮ ಅಮ್ಮರ ಪ್ರೇಮದಲ್ಲಿ ಇರಬೇಕು. ಆ ನನ್ನ ಪ್ರೀತಿಯಲ್ಲಿ ನೀವು ಬೇರಬೇಕನ್ನೋದೇ ನನ್ನ ಆಸೆ. ಎಂತ ದುಸ್ತರವಾದ ಹೆಂತನ ಮಾತನ್ನು ಕೇಳಿದ್ರೆ ನೀರ್ಜಲೆ. ನೀನೊಬ್ಬಳು ದಯಾಗುಣದ ಹೆಣ್ಣಂದು ತಿಳಿದು ನಾನು ನಿನಗೆ ಮಾತು ಕೊಟ್ಟೆ. ನೀನು ಹೆಣ್ಣಲ್ಲ, ಹೆಮ್ಮಾರಿ. ನಿನ್ನ ತಾಯಿ ಹಕ್ಕಂದ್ರೆ ಮಾಡ್ತಾ ಬಂದಿರುವ ಈ ಕಾಯಕವನ್ನು ನನಗೆ ನಡೆಸಿವ ವಯಸ್ಸು ಎಣ್ಣೆ. ಧನಿ, ಇದು ಧರ್ಮ ತುಂಬಿದ ಮನೆ. ಧರ್ಮ ಪಾಲನೆ ಮಾಡುತ್ತಾ ಬಂದ ನೀವು ಒಂದು ಹೆಣ್ಣಿನ ಜೀವನವನ್ನು ಉದ್ಧರಿಸುವುದು ನಿಮ್ಮ ಕರ್ತವ್ಯ. ಆ ಕರ್ತವ್ಯಕ್ಕೆ ಚ್ಯುತಿ ತರದೆ ಕೊಟ್ಟ ಮಾತಿನಂತೆ ನನ್ನ ಕೊಳ್ಳಿಗೆ ನೀವು ತಾಳಿ ಕಟ್ಟಿ ಮಡದಿ ಅಂತ ಬೇಗ ಸ್ವೀಕರಿಸಿದರೆ ಧರ್ಮ ದೇವತೆ ಅಂತ ನನ್ನ ಹೆಂಡತಿ ಮನೆಯಲ್ಲಿ ಇದ್ದರೂ ನಾನು ಕೈ ಹಿಡಿಯಲ. ಈ ಊರಿನ ಹಳೆನಾಯ ದೊರಕಿಸಿಕೊಳ್ಳುವ ಈ ಸೂರ ನಿನ್ನಂತ ಹೇಸಿ ಕೈ ಹಿಡಿದು ಅಧರ್ಮದ ಅಡಿಪಾಯ ಹಾಕಲಿ ಎಂದಿಗೂ ಸಾಧ್ಯವಿಲ್ಲ. ಇದು ಧರ್ಮಕ್ಕೆ ದಾರಿ ತೋರಿಸುವ ಧರ್ಮ ತುಂಬಿದ ಮನೆ. ಗೊತ್ತು ದನಿ,
ಗೊತ್ತು ಇದು ಧರ್ಮ ತುಂಬಿದ ಮನೆ ಅಂತ. ನೀವು ಮಾತು ಕೊಟ್ಟ ಮೇಲೆ ತಿರುಗಿ ಬೀಳೋದಿಲ್ಲ ಅಂತ ಇಡೀ ನಾಡಿಗೆ ಗೊತ್ತಿದೆ. ಅಂದ ಮೇಲೆ ನೀವು ಕೊಟ್ಟ ಮಾತಿನಲ್ಲಿ ಅಮೃತವಿರುತ್ತೆ ಹೊರತು ವಿಷವಿರೋದಿಲ್ಲ. ಇದೆಂತ ಸಿಡಿಲಿನ ಮಾತು, ಇದೆಂತ ಸಿಡಿಲಿನ ಮಾತು. ಈ ನಿನ್ನ ಸಿಡಿಲಿನ ಆರ್ಭಟಕ್ಕೆ ಸಪ್ಪಳೆ ಕಮ್ಮರಿ ಕಪ್ಪಿಸು ಹೋಯ್ತಲ್ಲ ಈ ನನ್ನ ನಾಯದ ಉಸಿರು. ರಂಜನಾ ರಂಜನಾ, ಎಂತ ಮೋಸನಲ್ಲಿ ತಿರುವಿನಲ್ಲಿ ಸುತ್ತಿದೆಯೇ ನನ್ನನ್ನು. ಯಾಕಿದ್ದನಿ ಯಾಕಿಷ್ಟೊಂದು ತಡವರ್ತಾ ಇದ್ದೀರಾ? ಗಂಡೆಂಬ ತಾಕತ್ತಿನ ಎದೆ ಮುಂದೆ ತೊಂಡೆ ಹಣ್ಣಿನಂತ ಹೆಣ್ಣು ಬಂದು ನಿಂತರು ಚಂಡತ್ವ ತೋರಿಸ್ತಾ ಇದ್ದೀರಲ್ಲ, ಎಲ್ಲಿದೆ ನಿಮ್ಮ ಗಂಡೆದೆಯ ಮಾತು? ರಂಜನಾ, ಯಾರು ಮಾಡು. ನೋಡ್ರಿ, ನೀವು ಏನ್ರಿ ಮಾಡ್ತೀರಾ? ನನ್ನ ಮಾನ ಕಳಿತೀರಾ ಇಲ್ಲ ಪ್ರಾಣ ಹೊಡಿತೀರಾ? ಇದಕ್ಕಿಂತ ಹೆಚ್ಚಿಗೆ ನಿಮ್ಮ ಕೈಲಿ ಏನ್ ಮಾಡೋಕ್ಕಾಗುತ್ತೆ? ನೋಡಿದನಿ, ಮೊದಲು ಆ ಭಾವನೆಯನ್ನು ಹೊಡೆದಾಕಿ ಬೇಗ ನನ್ನನ್ನು ಸತ್ಯ ಅಂತ ಸ್ವೀಕಾರ. ಬೇಡ ರಂಜನಾ, ಬೇಡ. ನೀನು ನನ್ನ ಕೈ ಹಿಡಿದು ಈ ಸಮಾಜ ಮುಂದೆ ನನ್ನ ತಲೆ ಕೆಳಗ ಮಾಡಬೇಡ. ನನ್ನ ನಾಯದ ಕುರ್ಚಿಗೆ ನೀನು ಧಕ್ಕೆ ತರಬೇಡ. ನಿನಗೆ ಕೈ ಮುಗಿದು ಕೇಳುವೆ, ನೀನು ನನಗೆ ತಂಗಿ ಸಮಾನ. ಪ್ರೀತಿಯಿಂದ 10 ತುಲ ಚಿನ್ನ ಕೊಡುವೆ, ತೆಗೆದುಕೊಂಡು ಹೋಗಿಬಿಡು. ನೋಡಿ, ತಂಗಿ ಆಗ್ಬೇಕಾಗಿದ್ದು ನಾನ್ ನಿಮಗಲ್ಲ, ಆ ರಾಜ ರವಿವರ್ಮರಿಗೆ. ನೋಡಿದನಿ, ನಿಮ್ಮ ಮುಂದೆ ಒಂದು ಹೆಣ್ಣು ನಿಂತಿದೆ ನೋಡಿ. ನನ್ನಲ್ಲಿ ಕಾಮದಾಹ ಹೆಚ್ಚುತ್ತಾ ಇದೆ, ಪ್ರೇಮ ಸಾಗರ ಉಕ್ಕಿ ಹರಿತಾ ಇದೆ. ತೊಂಡೆ ಹಣ್ಣಿನಂತ ಒಂದು ಹೆಣ್ಣು ನಿಮ್ಮ ಮುಂದೆ ನಿಂತರು ನಿಮ್ಮ ಷಂಡತ್ವ ತೋರಿಸ್ತಾ ಇದ್ದೀರಲ್ಲ, ಎಲ್ಲಿದೆ ನಿಮ್ಮ ಗಂಡಿದೇನಾತು? ಯಾಕೆ ದನಿ, ಯಾಕೆ ನನ್ನೊಡೆಯ, ಯಾಕೆ ನಿಮಗೆ ಮೌನ? ನೋಡಿ, ನೀವೇನಾದ್ರೂ ನನ್ನನ್ನು ಕೈ ಹಿಡಿದ್ರೆ ಈ ಸಮಾಜದಲ್ಲಿ ನಿಮ್ಮ ಮಾನ ಹೋಗುತ್ತೆ ಅನ್ನುವ ಭಯವೇ? ಹೌದು. ಯಾಕೆ? ಒಬ್ಬ ಗಂಡಸಿಗೆ ಇರಬೇಕಾದ ವಸ್ತು ಧರ್ಮ ಪತ್ನಿ ಒಬ್ಬಳೆ, ಅದಕ್ಕೆ ಏಕ ಪತ್ನಿ ಅನ್ನೋದು. ಹಾಗಾದ್ರೆ ದೇವರೆನಿಸಿಕೊಂಡಿರುವ ಶ್ರೀಕೃಷ್ಣ ಪರಮಾತ್ಮನಿಗೆ 16,108 ಜನ ಹೆಂಡತಿಯರು, 8 ಜನ ಪಟ್ಟಧರಿಸರು ಯಾಕಿದ್ರು? ಅಲ್ಲದೆ ಶಿವನಿಗೆ ಪಾರ್ವತಿ ಇದ್ರು, ಗಂಗೆಯನ್ನು ಏಕೆ ಮದುವೆ ಮಾಡಿಕೊಂಡ? ಕೊಡಿದನಿ ಇದಕ್ಕೆ ಉತ್ತರನ? ಮತ್ತೆ ಮೌನ. ನೋಡಿದನಿ, ಈ ಮೌನ ನಿಮ್ಗೆ ಸರಿಯಲ್ಲ. ನೀವು ನನ್ನನ್ನು ಸೂಳೆ ಅಂತ ಇಟ್ಕೊಂಡ್ರೆ ಈ ಜನ ನಿಮ್ಮನ್ನು ಆಡ್ಕೊಂಡು ನಗ್ತಾರೆ. ಹೆಂಡತಿ ಅಂತ ಇಟ್ಕೊಂಡ್ರೆ ಯಾರೇನ್ ಮಾಡ್ತಾರೆ? ಯಾಕೆ ಈ ಪ್ರಪಂಚದಲ್ಲಿ ಇಬ್ಬರು ಹೆಂಡತಿಯರನ್ನು ಮಾಡ್ಕೊಂಡವ್ರು ಇಲ್ವೇನು? ವಿಚಾರ ಮಾಡಿದನಿ. ಈಗಂತ ಕಠೋರ ಪ್ರಸಂಗವಿದು, ಹೀಗೆಲ್ಲ ಮಾಡಲಿ. ಹಸಿದ ಬಂದವರಿಗೆ ಗುಣ ಬಡಿಸಿ ಮಾಡಿದೆ ಅಂತ ಸ್ವೀಕರಿಸಲಿ. ಇಬ್ಬರು ಹೆಂಡರಾದ್ರೆ ತಪ್ಪಿ ಹೇಳಿದೆಯೇ ಹೇಳು. ತಪ್ಪಿಲ್ಲ ಮೂಡ, ತಪ್ಪಿಲ್ಲ. ಹಸಿದು ಬಂದವಳಿಗೆ ತೃಪ್ತಿ ನೀಡಿ ಆಶ್ರಯ ಕೊಟ್ಟರೆ ಅದು ಶುದ್ಧ, ತಪ್ಪಿಲ್ಲ. ಹೌದು ಹೌದು, ನಾನು ಇವಳಿಗೆ ಆಶ್ರಯ ನೀಡಲೇಬೇಕು. ಮನೆ ಅಂತ ಸ್ವೀಕರಿಸಲೇಬೇಕು. ಬೇಡ ರಾಮಚಂದ್ರ, ಬೇಡ. ಶ್ರೀರಾಮನಾಗಿ ಜಗಳವಾಗಬೇಕಾದ ನೀನು, ದುಷ್ಟ ಚಟಕಾರಿಗೆ ಹಿಡಿಗದ ನಾಯ ನೀನು, ದೇವರ ದಾತ್ಮರ್ಕವಾಗಿ ಈ ಊರಲ್ಲಿ ಗುರುವಿಲ್ಲದ ಮಠವಾಗಿ ದೇವರಿಲ್ಲ ಗುಡಿ ಆಗಬಹುದು. ಬೇಡಪ್ಪ, ಇವಳನ್ನು ಬೇಗ ತಳ್ಳಿ ಹಾಕು. ಹೌದು ಹೌದು, ನಾನು ಈ ಕೆಲಸ ಮಾಡಿದರೆ ಮಾಡಿಕೊಂಡ ಮನದಿಗೆ ದ್ರೋಹ ಮಾಡಿದಲ್ಲದೆ ಈ ನಾಡಿಗೆ ಮೋಸ ಮಾಡದಂತೆ. ಸರಿ, ನಾನು ಇವಳನ್ನು ನೋಕಲೇಬೇಕು. ನನ್ನದು ಧರ್ಮ ತುಂಬಿದ ಮನೆ. ಹುಚ್ಚಪ್ಪ, ಕಾಮಕ್ಕೆ ಕಣ್ಣಿಲ್ಲ, ಮಾತಿಗೆ ಮಿತಿ ಇಲ್ಲ. ಈಗ ನಿನ್ನವರನ್ನು ಹೊರ ಹಾಕಿದರೆ ನಿನ್ನ ಅಮೃತವಾದ ವಚನಕ್ಕೆ ಧಕ್ಕೆ ತರ್ತೀಯ. ನಿನ್ನ ಅಮೃತ ನೋಡಿ ಹಾಳು ಮಾಡಿಕೊಳ್ತೀಯ. ಈ ಸಮಾಜಕ್ಕೆ ನೀನು ವಚನ ಭ್ರಷ್ಟನಾಗಿ ಹೀಯಾಳಿಸಿಕೊಳ್ತೀಯ. ಬೇಡಪ್ಪ, ಬೇಡ. ಹೌದು ಹೌದು, ನಾನು ವಚನ ಭ್ರಷ್ಟನಾಗಲಾರೆ. ನಾನು ಕೊಟ್ಟ ಮಾತಂತೆ ನಡ್ಕೊಳ್ಳಬೇಕು. ನನ್ನ ವಶ ಧರ್ಮವಂತನ ಮಸನ ಅಂತ ನಡೆದರೆ ಈ ಧರ್ಮ ತುಂಬಿದ ಮನೆ ಹಾಳಾಗಿ ಈ ನನ್ನ ಮಾತಿನ ಸಿಡಿಲಿಗೆ ನನ್ನ ಪ್ರೀತಿ ಮುತ್ತು ಹೊಡೆಯುವುದೇ? ಹೇಳಿದೆಯಾ ಹೇಳು. ಅದು ನಿನ್ನ ಭ್ರಮೆ. ಒಂದು ಮುತ್ತು ಹೊಡೆದರೂ ಹೋಯ್ತು, ಮತ್ತೊಂದು ಮುತ್ತು ಇರುವುದಿಲ್ಲವೇ ನಿನಗೆ? ಹುಚ್ಚ ಹುಚ್ಚ, ಯಾಕೆ ಅನೇಕ ವಿಚಾರ ಮಾಡ್ತೀಯಾ? ಮೊದಲು ನೀನು ನಮ್ಮ ಹೆಣ್ಣಿಗೆ ಆಶ್ರಯ ಕೊಡು, ಆಶ್ರಯ ಕೊಡು. ಹೌದು ಹೌದು, ನಾನು ಇವರಿಗೆ ಆಶ್ರಯ ನೀಡಲೇಬೇಕು. ಅದುವೇ ನಿಜವಾದ ಮಾನವರ ಧರ್ಮ. ಯಾಕೆ ನೋಡಿಯ
ಯಾಕೆ ಇಷ್ಟೊಂದು ಬಡವರಿಸ್ತಾ ಇದ್ದೀರಾ? ನೋಡಿ, ಕಾಮದಿಂದ ಮದವೇರಿ ನಿಂತಿರುವ ನನಗೆ ದುಂಬಿಯಾಗಿ ಒಂದೇ ಒಂದು ಸಾರಿ ಸೌಗಂಧವನ್ನು ಹೀರಿ ನನ್ನನ್ನು ತೃಪ್ತಿಪಡಿಸುವ. ಆಯ್ತು ನಂದನ, ಆಯ್ತು. ಮುಂಜಾನೆಯಲ್ಲಿ ತೇಜ ಪುಂಜವಾಗಿ ಕಾಣುವ ನಿನ್ನನ್ನು ತುಂಬಿಸಿ ಆನಂದಿಸುವೆ. ಬಾ, ನಿನ್ನೆ ನಿನ್ನನ್ನು ಎರಡನೇ ಮಾಡಿದೆ ಅಂತ ನನಗೆ ಅಂದ ರೀತಿಯಲ್ಲಿ ಸ್ವೀಕರಿಸಿಕೊಳ್ಳುವೆ. ನೆಲ್ಲನೆ ಹಾಡಲು ಚಂದ್ರನ ಹಿಂಬಾಲಿಸಿದ ನಕ್ಷತ್ರದಂತೆ ನಾನು ಕೂಡ ಮಿನುಗುವೆ ನಿಮ್ಮ ಬಾಳಿನಲ್ಲಿ. ಬನ್ನಿ ನನ್ನ ರಾಜ. ಓ ಪ್ರೇಮಿಯೇ, ಬಾ ಪ್ರೇಮಿಯೇ, ಓ ಪ್ರೇಮಿಯೇ, ಐ ಲವ್ ಯು, ಐ ಲವ್ ಯು. ಹೃದಯವೊಂದು ಬೇಗಲ ಪ್ರೀತಿಯ ದೇವರು, ಹೃದಯವೊಂದು ಬೇಗಲ ಪ್ರೀತಿಯ ದೇವರು, ಕಾಯವ ಚಮನಸ ಆರಾಧಿಸು, ಕಾಯವ ಚಮನಸ ಆರಾಧಿಸು. ಓ ಪ್ರೇಮಿಯೇ, ಬಾ ಪ್ರೇಮಿಯೇ, ಓ ಪ್ರೇಮಿಯೇ, I love you, I love you. ಆಕಾಶವು ಬೆಳಗಬಲ್ಲನೆ ಚಂದ್ರನಿಲ್ಲದೆ, ಯಾರ ನಗೆಯ ಕಣ್ಣಲು ನನ್ನ ನಗೆಯ ಹುಡುಕಾಟ, ನನ್ನ ಕಣ್ಣಲ್ಲಿ ನಿನ್ನ ಕುಂದನೆ, ನನ್ನ ಹೃದಯದಲ್ಲಿ ನಿನ್ನದೇ ಛಾಯೆ, ಇನಿದು ಮಾಯೆ, ಇನಿದು ಮಾಯೆ. ಕಾಯವ ಚಮನಸ ಆರಾಧಿಸು, ಕಾಯವ ಚಮನಸ ಆರಾಧಿಸು. ಲಾ 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 ಲಾ. ಹೇ 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 ಹೇ. ಒಳಗೆ ದೇವರ ದರ್ಶನಕ್ಕೆ ಬಾರಂದನ. ಬನ್ನಿ ಹೋಗೋಣ. ಸುಂದರಿ